ಗುಳ್ಳಿದ್ದಂಗೆ ಅದು ಯಾವಾಗ ಹೊಡಿತು ಮುಗಿತ್ರೆ. ಸೊ ಅದು ಒಡೆ ಮಟ್ಟ ಹಂಗಾರ ಇದು. ಒಂದ್ಸಲ ಹೊಡೆದು ತಂದ್ರೆ ಮುಗಿತ್ರಿ. ಈ ಭೂಮಿ ಮೇಲೆ ಇರಂಗಿಲ್ರಿ ಆ ಗುಳ್ಳಿ ಹೊಡಿತಂದ್ರೆ. ಸೊ ಅದನ್ನು ಅರ್ಥ ಮಾಡಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ್ರಿ. ಸೊ ಇವತ್ತಿನ ಬ್ಲಾಗನ್ನು ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ್ರಿ. ಸೊ ನೋಡ್ರಿ ಫ್ರೆಂಡ್ಸ್, ಇವತ್ತು ಭಾಳ ಬೇಜಾರಾಗತ್ತೈತ್ರಿ. ಯಾಕೋ ಒಂಥರ ಮನಸ್ಸಿಗೆ ಬೇಜಾರಾಗ್ಬಿಟ್ಟೈತ್ರಿ. ಬೆಳಿಗ್ಗೆ ಸುಟ್ಟು ಏನು ಊಟನೂ ಮಾಡಿಲ್ಲ, ನಾಷ್ಟನೂ ಮಾಡಿಲ್ರಿ, ಅಷ್ಟು ಬೇಜಾರಾಗೈತಿ. ಏನೋ ನೋಡ್ರಿ ಮನ್ಯಾಗ ನಾವು ಹೆಣ್ಮಕ್ಳು ಏನೋ ಮಾಡ್ರಿ ಹೇಳ್ರಿ ನೀವು, ಗಂಡ್ಮಕ್ಳಿಗೆ ತಪ್ಪ ಅನ್ನಿಸ್ತೈತಿ. ಏನೋ ಅವರು ಒಳ್ಳೇದು ಕೇಳ್ತಾರ ಇಲ್ಲ ಅನ್ನೋದು ವಿಚಾರನೇ ಇರಂಗಿಲ್ರಿ. ನಿಜವಾಗ್ಲೂ ಫ್ರೆಂಡ್ಸ್ ಇವತ್ತು ಭಾಳ ಬೇಜಾರಾಗೈತ್ರಿ. ಆ ಬೇಜಾರಿನಿಂದ ಹೇಳಬಾರ್ದಂತ ಅನ್ಕೊಂಡೆ, ಬಟ್ ಕೆಲವೊಬ್ರು ಮನ್ಯಾಗೂ ಇಂಥದ್ದೇ ಪರಿಸ್ಥಿತಿ ಇರ್ತೈತಲ್ರಿ. ಅದ್ರ ಸಂಬಂಧ ನಾನು ಇವತ್ತಿಂದ ಈ ವಿಡಿಯೋದಾಗ ನಾನೇ ಹೇಳಾಗತ್ತೇನೆ ರೀ. ಯಾವಾಗಲೂ ನೋಡ್ರಿ ನಾವು ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅಂತಂದು ನಾವು ಹೇಳಕ್ಕೆ ಹೋಗ್ತೀವಿ. ಅದು ಕೆಟ್ಟದ್ದಾಗ್ಬಿಡ್ತೈತ್ರಿ. ನಾವು ಚಲೋದಕ್ಕೆ ಹೇಳಿದ್ರೆ ಕೆಟ್ಟದ್ದು ಹೇಳಾಕತ್ತಾಳಕಿ, ಇಂಥದ್ದು ನಾವು ಯಾಕೆ ಕೇಳಕ್ಕೆ ಹೋಗೋನು, ನಾವು ಅಂಥದ್ದೇ ಮಾಡ್ತೀವಿ ಅಂತಂದು ಮನ್ಯಾಗ ಹಿಂಗೆ ಮಾಡ್ತಾರ್ರಿ. ಅದ್ರ ಸಂಬಂಧ ಒಂಚೂರು ಜಗಳ ಆಗಿ ಬೇಜಾರಾಯ್ತ್ರಿ. ಸೊ ಇನ್ನೊಬ್ಬರ ಸಂಬಂಧ ನಾವು ಜಗಳ ಆಡೋದು ನಮ್ಗೆ ಸರಿ ಅನ್ಸಂಗಿಲ್ರಿ. ಯಾವಾಗಲೂ ನೋಡ್ರಿ ಮನೆತನದ ಬಾಳೆ ಬಂದ್ರೆ ಸಹಿಸ್ಕೊಂಡು ಹೋಗ್ಬೋದು, ಬಟ್ ಇನ್ನೊಬ್ಬರ ಸಂಬಂಧ ನಾವು ಜಗಳ ಮಾಡಕ್ಕೆ ಕುಂತ್ರ ಅದು ನಮ್ಗೆ ನೆಮ್ಮದಿ ಅನ್ನೋದು ಹಾಳಾಗ್ಬಿಡ್ತೈತ್ರಿ. ನನಗೆ ಇದು ಒಂದು ಸಲ ಅಲ್ರಿ, ಇಡೀ ನಮ್ದು ಬ್ಯಾರಿ ಕಾಲನೂ ಹಿಂಗೆ ನಡೆಯಾಗತ್ತೈತಿ. ಸೊ ಇನ್ನೊಂದು ನಮ್ಗೆ ಏನ್ರಿ ಕರೆಕ್ಟಾಗಿ ನಮ್ಗೆ ಇರ್ಬೇಕು. ಇನ್ನೊಬ್ರದ್ದು ನಮ್ಗೆ ಎದಕ್ಕೆ ಬೇಕ್ರಿ. ಯಾವಾಗಲೂ ನಾನು ಹೇಳೋದು ಇದು ಒಂದೇ ಮಾತ್ರಿ, ನಮ್ಗೆ ಇನ್ನೊಬ್ರದ್ದು ಬ್ಯಾಡ ಸವಾಸ. ಯಾಕಂದ್ರೆ ಅವ್ರದ್ದು ಒಂದ್ಸಲ ನಾವು ಕಣ್ಣಿಂದ ಅವ್ರದ್ದು ಏನು ಮಾಡ್ತಾರ ಅವ್ರು ಏನಿಲ್ಲ ಅನ್ನೋದು ನೋಡ್ಕೊಂಡ್ಬಿಟ್ರೆ ಅವ್ರದ್ದು ನಮ್ಗೆ ಗೊತ್ತಾಗ್ಬಿಡ್ತೈತ್ರಿ. ಅವ್ರು ಚಲೋರು ಅದಾರ ಕೆಟ್ಟೋರು ಅದಾರ, ಅವ್ರು ಏನು ಕೆಲಸ ಮಾಡ್ತಾರೆ ಏನಿಲ್ಲ ಅನ್ನೋದು ಒಂದೇ ಸಲಕ್ಕೆ ಗೊತ್ತಾಗ್ಬಿಡ್ತೈತ್ರಿ ಮನುಷ್ಯಂದು. ಸೊ ಮುಖದ ಮೇಲೆ ಗೊತ್ತಾಕೈತ್ರಿ. ನಾನು ಅಂಥದ್ದು ಕಣ್ಣಿಲ್ಲೇ ನೋಡೇನ್ರಿ. ಅಂತರ ಕೂಟಾಗ ನಾವು ಸೇರಕ್ಕೆ ಹೋಗಬೇಡ ಮಾಡಕ್ಕೆ ಹೋಗ್ಬೇಡ್ರಿ ಅಂತಂದು ಹೇಳಕ್ಕೆ ಹೋದ್ರೆ ಇವತ್ತಿನ ದಿನಕ್ಕೆ ನಾನು ಕೆಟ್ಟೋಳಾಗ್ಬಿಟ್ಟೇನ್ರಿ. ಬೇಜಾರಾಗ್ತೈತ್ರಿ ಫ್ರೆಂಡ್ಸ. ಏನೋ ಅವರ ಏನು ಸಾಯ ತನಕ ಅವರೇ ಇರ್ತಾರ ಏನೋ ಅನ್ನಂಗೆ ಆಗಿತ್ರಿ. ಮತ್ತು ನಾವು ಹಂಗಾರೆ ಏನೋ ಅದೇನೋ ಹಂಗೆ ಹೋಗಿ ಬಂದವ್ರು ಹಂಗೆ ಇರ್ತಾರಲ್ರಿ. ಸೊ ಹಂಗೆ ನಮ್ದು ಬಾಳೆವು ನಿಜವಾಗ್ಲೂ ಫ್ರೆಂಡ್ಸ್ ಎಷ್ಟು ಬೇಜಾರು ಅನಿಸ್ತೈತೆ ಅಂದ್ರೆ ಇವತ್ತು ನನಗೆ ಸಖತ್ ಬೇಜಾರಾಗಿತ್ತು. ನನಗೆ ಬೇಜಾರಾದ್ರೆ ನಿಜವಾಗ್ಲೂ ನಾನು ಊಟನೂ ಮಾಡೋಂಗಿಲ್ಲ, ನನಗೆ ಊಟ ಸಹಿತ ಹೊಟ್ಟಿನ ಹಸಿಂಗಿಲ್ಲ ರೀ. ನನಗೆ ಅಷ್ಟು ಬೇಜಾರಾಗ್ಬಿಡ್ತೈತೆ ರೀ. ಒಂಥರ ಮನಸ್ಸಿಗೆ ನಾನು ಇವೆಲ್ಲ ಹೇಳಕ್ಕೆ ಹೋಗ್ಬಾರ್ದು, ಆದರೂ ನನ್ನ ಮನಸ್ಸು ತಡೆಯಂಗಿಲ್ಲ ರೀ. ಮನಸ್ಸಾದ್ರೂ ಹಗುರು ಮಾಡ್ಕೋಬೇಕಲ್ಲ ಅಂತಂದು ನಾವು ಹೇಳಕ್ಕೆ ಹೋಗ್ತೀವಿ, ಅದನ್ನ ನಾವು ಕೆಟ್ಟೋರು ಆಗ್ತೀವಿ ರೀ. ಸೊ ನಾವು ನೋಡ್ರ ದೃಷ್ಟಿಗುಣ ಏನಾಕೈತಿ ಅಂಥದ್ಕೆಲ್ಲ ಬರೀ ಅಳ್ತಾಳ, ಬಟ್ ಅದು ನಮ್ಮ ನೋವು ಏನು ಅನ್ನೋದು ನಮ್ಗೆ ಗೊತ್ತಿರ್ತೈತೆ ರೀ. ಅದು ಏನಪ್ಪ ಏನು ಅಂತ ಅನ್ನೋದು. ಸೊ ನಿಜವಾಗ್ಲೂ ಫ್ರೆಂಡ್ಸ್ ಇದು ಒಂದು ಸಲ ಅಲ್ಲ ಎರಡು ಸಲ ಅಲ್ಲ, ನಿಮ್ಮ ಮನ್ಯಾಗೂ ಹಂಗೆ ಐತೇನು ರೀ. ಇನ್ನೊಬ್ಬರ ಸಂಬಂಧ ನೀವು ಮನೆಯವ್ರಿಗೆ ಕಡೆಯಲ್ಲಿ ಬೀಸಾಕಿ ಮಾತಾಡ್ತೀರಿ. ನಿಮ್ಮ ಮನ್ಯಾಗೂ ಹಂಗೆ ಇದ್ರೆ ಕಮೆಂಟ್ ಹಾಕ್ರಿ. ನನಗೆ ಅದು ಏನೇನು ಚಿಂತಿಲ್ಲ. ಸೊ ನಾನು ಅದನ್ನು ನೋಡಿ ನಾನು ತಿಳ್ಕೊತೀನಿ. ಯಾಕಂದ್ರೆ ನಮಗಿಂತ ಬೇರೆಯವರು ಬೇಕಾಗ್ಯಾರ ನಮ್ಮ ಮನ್ಯಾಗ ಅನ್ನೋ ಹಂಗೆ ನಾನು. ಸೊ ನಿಮ್ಗೆ ನಾನು ಇಂಡೈರೆಕ್ಟಾಗಿ ಹೇಳಾಕತ್ತೇನೆ ರೀ. ಸೊ ಡೈರೆಕ್ಟಾಗಿ ಇದನ್ನು ಯಾರಿಗೂ ಹೇಳಾಕತ್ತಿಲ್ಲ ರೀ, ಬಟ್ ಇದು ನಮ್ಮ ಮನೆಯವ್ರ ಕತೆ ರೀ. ಸೊ ಅದ್ರ ಸಂಬಂಧ ನಾವು ಹಾಳಾಗೋರು ಹಾಳಾಗಲಿಪ್ಪ ಈ ಬಿಟ್ಟು ಬಿಡೋಣ ಅಂತ ಅಂದ್ರೆ ಏನು ಹಿಂಗೆ ಬಿಟ್ರೆ ಏನು ಬರ್ತೈತೆ ರೀ. ಎದಕ್ಕೆ ಜೀವನ ಅನ್ನೋದು ಏನಾಕೈತ್ರಿ, ಹರಿದು ಹನ್ನೆರಡಾಗಿ ಜೀವನ ಅನ್ನೋದು ಹಾಳಾಗಿ ಊರ ಬಾಗ್ಲಿಕ್ಕೆ ಬರ್ತೈತೆ ರೀ. ಹಂಗೆ ಆಗಕ್ಕೆ ಹೋಗ್ಬೇಡ್ರಿ. ಏನೋ ಚಂದಂಗೆ ಅದೇವಿ, ಚಂದಂಗೆ ಮಕ್ಕಳೆಲ್ಲ ಅಲ್ಲಿ ನಾವೆಲ್ಲ ಇಲ್ಲಿ. ಫಸ್ಟ್ ಇರೋದು ಮಕ್ಕಳದ ಚಿಂತೆ ಐತ್ರಿ ನನಗೆ. ಮೊದಲ
ಸೊ ಮಕ್ಕಳದ್ದು ಚಿಂತೆ ಮಾಡಂಗಿಲ್ಲ, ಅಷ್ಟು ಆರಾಮದಾಳ ಅಂತಂದು ಅನ್ಕೊಂಡವ್ರಿಗೆ ಮಾತ್ರ ಅದು ಒಂದು ಸಣ್ಣ ವಿಷಯ ಇರ್ಬೇಕ್ರಿ. ಬಟ್ ಅದು ನಾನು ಎಷ್ಟು ನನ್ನ ಮಕ್ಕಳನ್ನ ದೂರಿಟ್ಟು ನಾನು ಕೊರಗಾಕತ್ತೇನೆ ನನಗೂ ಗೊತ್ತಿತ್ತು ರೀ. ನಗ್ತಾ ಇರ್ತೀನಿ ಯಾವಾಗಲೂ. ನಗ್ತಾ ಯಾಕಿರ್ತೀನಪ್ಪ ಅಂದ್ರೆ ಸೊ ಅದನ್ನೆಲ್ಲ ಮರಿಬಾರ್ದು. ಅದು ಮರ್ಸಾಕೂ ಅಲ್ರಿ, ಆವಾಗಿಂದ ಆವಾಗ ಒಂಚೂರು ಜನ್ಮಕ್ಕರ ಸಮಾಧಾನ ಅನಿಸ್ತೈತಲ್ಲ, ಅದ ನೂನ್ಯಾಗಿದ್ದ ಈಗ ನಾನಾಗಿ ನಾನು ಮಾಡಿಕೊಂಡು ನಾನು ಸತ್ತು ಹೋದ್ರೆ ಅವಾಗ ಮುಂದೇನು ಗತಿ ರೀ. ಅದ್ರ ಸಂಬಂಧ ಯಾವಾಗಲೂ ವಿಚಾರ ಮಾಡ್ತೇನೆ ರೀ ನಾನು, ಮುಂದಿಂದ ಏನೈತಿ ವಿಚಾರ ಮಾಡಿಕೊಂಡು ನಾವು ಹೆಜ್ಜೆ ಇಡ್ದಂಗೆ ಅಂತಾರಲ್ರಿ. ಸೊ ಅದ್ರ ಸಂಬಂಧ ಇವತ್ತಿಂದ ಇವತ್ತು ನಾಳೆಗೆ ಅಂತಂದು ಹೇಳ್ತಾರೆ. ಬಟ್ ನಾಳಿಂದ ನನಗೆ ಅದೆಲ್ಲ ಗೊತ್ತಿಲ್ಲ ರೀ. ಬಟ್ ಇವತ್ತಿಂದಿದ್ರಾಗ ನಾನು ಮುಂದಿನ ಟೈಮಿಂದ ವಿಚಾರ ಮಾಡ್ತೇನೆ ರೀ. ಸೊ 1 ಗಂಟೆ ಆಯ್ತು, 1-2 ಗಂಟೆ ಏನಪ್ಪ ನಮ್ದು ಹಿಂಗೆ ವಿಚಾರ ಹಂಗೆ ಮಾಡ್ಕೊತ ನಾವು ಚಲೋದು ಇದು ಮಾಡ್ಕೊತ ಹೋಗ್ರಿ. ಬೇಡ, ನಮಗೆ ಕೆಟ್ಟವ್ರ ಸವಾಸನ ಬೇಡ. ನಮಗೆ ಕೆಟ್ಟರಿಂದ ನಮಗೆ ನಮ್ಮ ಜೀವನ ಹಾಳಾಗತ್ತೈತಪ್ಪ ಅಂದ್ರೆ ನಮ್ಮ ಕೆಟ್ಟವ್ರ ಸವಾಸನ ಬೇಡ ನಮ್ಗೆ. ಇದನ್ನೆಲ್ಲ ಸುಮ್ಮನೆ ಅವರಿಂದ ನಮ್ಮ ಮನ್ಯಾಗ ತಿಂಡಿ ಹೆಚ್ಚಾಗೋದು ಬೇಡ ಅಂತಂದು ನಾವು ಹೇಳಕ್ಕೆ ಹೋಗ್ರಿ. ಆದ್ರೆ ನಾನೇ ಕೆಟ್ಟೋಳಾಗತ್ತೇನೆ ರೀ. ನೋಡ್ರಿ ನಿಮ್ಮ ಮನ್ಯಾಗೂ ಹಿಂಗೆ ಐತೇನು. ಇದನ್ನೆಲ್ಲ ಯಾಕೆ ಹೇಳಾಕತ್ತೀನಪ್ಪ ಅಂದ್ರೆ ಯಾಕಂದ್ರೆ ಒಬ್ಬೊಬ್ಬರ ಮನ್ಯಾಗೂ ಇರ್ತಾರೆ ರೀ, ಎಂಥವ್ರನ್ನ ಕಡೆಗಣಿಸಿ ಹೊರಗಿನವ್ರನ್ನ ಮ್ಯಾಲೆ ಎರ್ಸೋರ್ನು ನೋಡಿದ್ದೀನಿ ರೀ ನಾನು. ಅಂಥದ್ದು ನಾನು ಅನ್ಭವಿಸಾಕತ್ತೇನಿ. ಬಟ್ ಅದನ್ನು ಹೇಳಕ್ಕೂ ನನವಾಗ ಒಂಥರ ಅನಿಸ್ತೈತಿ. ಏನು ನೋಡ್ರಿ ಜೀವನನ ಹಿಂಗೆ, ಅದೇನೋ ಅಂತಾರಲ್ರಿ ನೀರಿನ ಮೇಲಿನ ಗೂಳಿದ್ದಂಗೆ, ಅದು ಯಾವಾಗ ಹೊಡಿತು ಮುಗಿತ್ರೆ. ಸೊ ಅದು ಒಡೆ ಮಟ್ಟ ಹಂಗಾರಿ ಅದು. ಒಂದ್ಸಲ ಹೊಡೆದು ತಂದ್ರೆ ಮುಗಿತ್ರಿ. ಈ ಭೂಮಿ ಮೇಲೆ ಇರಂಗಿಲ್ರಿ ಆ ಗುಳ್ಳಿ ಹೊಡಿತಂದ್ರೆ. ಸೊ ಅದನ್ನು ಅರ್ಥ ಮಾಡ್ಕೊಂಡು ಯಾವಾಗಲೂ ಇದು ಮಾಡ್ಕೋಬೇಕ್ರಿ. ಅದನ್ನು ಅರ್ಥ ಮಾಡ್ಕೊಳ್ಳದೆ ಬಟ್ ಈ ಥರ ಮಾಡ್ತಾರಲ್ಲ, ನಾವು ಏನೇ ಹೇಳಕ್ಕೆ ಬರಂಗಿಲ್ರಿ ಅಂಥವ್ರಿಗೆ. ಇರಲಿ, ಏನು ಮಾಡೋಕ್ಕಾಗಂಗಿಲ್ರಿ. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತಾರಲ್ಲ, ಸೊ ಅದೇ ಇದು ಪಾಲಿಗೆ ಬಂದಿದ್ದು ಪಂಚಾಮೃತನೇ. ನಾವು ಯಾವಾಗಲೂ ಒಳ್ಳೆಯದನ್ನು ಮಾಡ್ಕೊತ ಒಳ್ಳೆಯದನ್ನು ಮಾಡ್ರಿ, ಚಲೋತ್ನಂಗೆ ಇರ್ರಿ ಅಂತೇವೆ. ಕೆಟ್ಟರು ಸವಾಸ ಬಿಡ್ರಿ, ಚಲೋತ್ನಂಗೆ ನಕ್ಕೊಂತ ಇರ್ರಿ ಅಂತೇವೆ. ನಾವು ಹಾಳಾಗೋರು ನನಗೇನು ನೀ ಹೇಳ್ತೀಯ ಅನ್ನೋರ್ಗೆ ನಾವೇನು ಹೇಳಕ್ಕೆ ಐತ್ರಿ, ಹೇಳಕ್ಕೆ ಮಾತೇ ಇಲ್ಲ. ಸೊ ಬಟ್ ಅವ್ರೇನು ಶಿಕ್ಷೆ ಕೊಡ್ತಾರ ಅದನ್ನು ಅನ್ಭವಿಸ್ಕೊತ ಇರೋದ್ರಿ ಅಷ್ಟೇ. ನಿಜವಾಗ್ಲೂ ನಾ ಇವಾಗಲೂ ಸಹಿತ ನಾನು ಅಡುಗೆನೂ ಸಹಿತ ಮಾಡಿಲ್ರಿ. ನಂಗೆ ಅಷ್ಟು ಬೇಜಾರಾಗೈತಿ. ಸೊ ಒಂದು ಸಲ ಅಲ್ಲ 2 ಸಲ ಅಲ್ಲ, ಇದು ಇಡೀ ಬೇರೆಕಲ್ಲ ಹಿಂಗೆ ರೀ. ನಾವು ಇನ್ನೊಬ್ಬರ ಸಂಬಂಧ ಎದಕ್ಕೆ ಮನ್ಯಾಗ ತಿಂಡಿ ಆಗ್ಬೇಕ್ರಿ ಇವು ಎಲ್ಲ. ಇನ್ನೊಬ್ಬರು ಹಾಳಾಗೋರು ಅವ್ರು ಏನು ಮಾಡ್ತಾರ್ರಿ, ಇನ್ನೊಬ್ಬರ ಜೀವನನ ಹಾಳು ಮಾಡಕ್ಕೆ ನೋಡ್ತಿರ್ತಾರೆ ರೀ. ಅಂಥವ್ರು ಕೂಟಾಗ ನಮ್ದೇನು ಸವಾಸ ಇರ್ತೈತೆ ರೀ. ಬ್ಯಾಡಪ್ಪ ಅಂತಂದು ಸುಮ್ಮನೆ ಇದ್ರೆ ಎಲ್ಲ ಕರೆಕ್ಟ್ ಇರ್ತೈತೆ ರೀ ಜೀವನ ಅನ್ನೋದು. ಸೊ ಯಾವಾಗಲೂ ನೋಡ್ರಿ ಈ ಥರ ಇರ್ತಾರ, ಏನು ಮಾಡೋಕ್ಕಾಗಂಗಿಲ್ಲ ರೀ. ಹಾಳಾಗೋರು ಹಾಳಾಗಲಿ ಅಂತರ ಕೂಟಾಗ ಅಡ್ಡಾಡಾರ ಹಾಳಾಗಲಿ, ಏನಾರು ಮಾಡಿ ಹಾಳಾಗಲಿ ರೀ. ಇನ್ನು ಮುಂದೆ ನಾವೇ ಬಾಯಿಗೆ ಅದು ಏನೋ ಚಾವಿ ಹಾಕ್ಕೊಂಡಿರೋದು ಸುಖ ಅನ್ನಿಸ್ತೈತೆ ರೀ ನನಗೆ ಅನ್ಸಿದ ಮಟ್ಟಿಗೆ. ಯಾಕಂದ್ರೆ ಸುಖ ಸುಮ್ಮನೆ ಇವೆಲ್ಲ ಏನಾಗತ್ತೈತೆ ಅಂದರೆ ಹೇಳಿದ್ರೆ ನಾನು ಕೆಟ್ಟೋಳಾಗತ್ತೇನೆ ರೀ. ಎಲ್ರಿಗೂ ಹಂಗೆ ರೀ. ನಾವು ಮಾಡಿದ ತಪ್ಪ ಅವ್ರು ಮಾಡಿದ ಸರಿ, ತಪ್ಪು ಅವ್ರ ಮಕ್ಳು ಬಿಡೋಕೆ ಇಟ್ಕೊತಾರ. ಬಟ್ ನಾವು ಏನಾರು ಬಾಯಿ ಬಿಟ್ಟು ಹೇಳಕ್ಕೆ ಹೋಗಲಿ ನಾವು ಕೆಟ್ಟೋರು ಅನ್ನಿಸ್ತೇವೆ ರೀ. ಸೊ ಅದೇ ಇವತ್ತಿನ ದಿನದಿದ್ರೆ ನಾವು ಬಾಯಿ ಬಿಟ್ಟು ಹೇಳಿ ನಾವು ಕೆಟ್ಟೋರಾಗ್ಬಿಡ್ತೀವಿ. ಸೊ ಅವರೆಲ್ಲ ಏನು ಮಾಡ್ತಾರೆ, ಬಾಯಿ ಬಿಟ್ಟು ಹೇಳಂಗಿಲ್ಲ, ತಪ್ಪು ಮಾಡ್ತಾನೆ ಹಂಗೆ ಇರ್ತಾರ. ಬಟ್ ತಪ್ಪು ಮಾಡ್ಕೊತಾನೆ ಮತ್ತು ನಮ್ಮ ಮೇಲೆ ನಿಗರಾಡೋಕೆ ಬರ್ತಾರೆ ರೀ. ಏನು ಮಾಡೋಕ್ಕಾಗಂಗಿಲ್ಲ ರೀ ಫ್ರೆಂಡ್ಸ್. ಇಲ್ಲಿ ಏನು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತಾರಲ್ರಿ, ಹಂಗೆ
ಮತ್ತು ನೋಡ್ರಪ್ಪ ನಿಮ್ಮ ಮನ್ಯಾಗೂ ಹಿಂಗೆ ಅದಾರ ಏನ ಹೇಳ್ರಿ. ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತೀನಿ ರೀ. ನಮ್ದು ಇದ ಹಣೆ ಬರ ಆತ್ರಿ, ನಮ್ದು ಇಡೀ ಬ್ಯಾರಿ ಕಾಲ ಇದ ಹಣೆ ಬರ, ಇದ ಜೀವನ, ಇದ ಬರೀ ಕಣ್ಣೀರಾಗ ಅದೇನೋ ಕಣ್ಣೀರಾಗ ಸುರ್ಸೋದಾಗೈತಿ ಜೀವನ ಅನ್ನೋದು ಅಂತಾರಲ್ರಿ. ಸೊ ಆ ಥರ ಆಗೈತೆ ರೀ. ಒಂದಿನ ನಕ್ಕೊಂತಿದ್ರೆ ಎರಡನೇ ದಿನಕ್ಕೆ ಮತ್ತು ಕಣ್ಣೀರು ಹಾಕಲೇಬೇಕು ಅಂತದೈತ್ರಿ. ಏನು ಮಾಡೋಕ್ಕಾಗಂಗಿಲ್ಲ. ನಾನು ವಿಡಿಯೋನ ಎಂಡ್ ಮಾಡ್ತೀನಿ ರೀ ಫ್ರೆಂಡ್ಸ. ಏನಾದರೂ ನಿಮಗೂ ಬೇಜಾರು ಅನಿಸಿದ್ರು ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ನನ್ನ ಅಲ್ಲಿ ತನಕ ಬಾಯ್.